ವಿಲ್ ಯು ಬಿ ಮೈ ಫೇಕ್ ಬಾಯ್ ಫ್ರೆಂಡ್? ಏನು ಏನು? ಅದೇನಂದ್ರೆ ನೀನ್ ನನ್ ಫೇಕ್ ಬಾಯ್ ಫ್ರೆಂಡ್ ಆಗ್ತೀಯಾ? ಫೇಕ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ಅದೆಲ್ಲ ಬಿಡು, ನೀನ್ ಇದನ್ ಫ್ರೀಯಾಗಿ ಮಾಡ್ಬೇಕಾಗಿಲ್ಲ. ನಾನ್ ದುಡ್ಡು ಕೊಡ್ತೀನಿ, 5,000 ರೂಪಾಯಿ. ನಿನ್ನ ಔಟ್ಫಿಟ್ ಮತ್ತೆ ಆಟಿಟ್ಯೂಡ್ ಸಾಫ್ಟ್ವೇರ್ನ ಸ್ವಲ್ಪ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಹೋಗಣ್ವಾ? ಡೀಲ್ ಪಕ್ಕನಾ? ಪ್ಲೀಸ್ ಇದೊಂದು ಸಹಾಯ ಮಾಡಿ ಅಣ್ಣ. ಅಣ್ಣ, ಈ ಅಣ್ಣ ಗಿಣ್ಣ ಅಂತ ಎಲ್ಲ ಮಾತಾಡ್ಬೇಡ. ಯಾವ ಅಣ್ಣನೂ ಅಲ್ಲ. ಈ ಅಣ್ಣ ತಂಗಿ ನಾಟಕ ಎಲ್ಲ ಬರಲ್ಲ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ ಕೇಳಿ, ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್ ಪ್ಲೀಸ್. ಫೇಕ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ನಿನಗ ಮೂವಿ ರೆಡಿಮೇಡ್ ಗಂಡ ನೆನ್ಪಿದ್ಯಾ? ಅದ್ರಲ್ಲಿ ಶಶಿಕುಮಾರ್ ರೆಡಿಮೇಡ್ ಗಂಡ ಆಗಿ ನಮ್ ಮಾಲಾಶ್ರೀ ಜೊತೆ ಇರ್ತಾರಲ್ವಾ, ಅದೇ ತರ ನೀನ್ ನನಗೆ ಒಂದಿನಕ್ಕೆ ಫೇಕ್ ಬಾಯ್ ಫ್ರೆಂಡ್ ಆಗ್ಬೇಕು. ಅದೇನ್ ಗೊತ್ತಾ, ಇವತ್ ನಮ್ಮ ಅಮ್ಮನ್ ಹುಟ್ಟದಬ್ಬ, ಅದಕ್ಕೆ ನಾನೊಬ್ಬ ಫೇಕ್ ಬಾಯ್ ಫ್ರೆಂಡ್ ನ ರೆಡಿ ಮಾಡ್ಬೇಕು. ಅವ್ನ್ ಯಾರೋ ಶ್ರೀಮಂತ ಹುಡುಗನ ಮದ್ವೆ ಆಗಲ್ಲ. ದಟ್ಸ್ ದ ಪ್ರಾಬ್ಲಮ್. ಸಹಾಯ ಮಾಡ್ತೀಯಾ ಅಲ್ವಾ? ಸರಿ. ವೆರಿ ಗುಡ್, ನಡಿ. ಏ ಇಡಿಯಟ್, ಇಷ್ಟೊಂದು ಖುಷಿ ಪಡ್ಬೇಡ. ಅವಳು ಹೇಳಿದ್ದು ಫೇಕ್ ಬಾಯ್ ಫ್ರೆಂಡ್ ಅಂತ, ರಿಯಲ್ ಬಾಯ್ ಫ್ರೆಂಡ್ ಅಂತ ಅಲ್ಲ. ಹೆಲೋ, ಎಕ್ಸ್ಕ್ಯೂಸ್ ಮೀ. ನೀನು ಫೇಕ್ ಬಾಯ್ ಫ್ರೆಂಡ್ ಆಕ್ಟಿಂಗ್ ಮಾಡು ಸಾಕು, ಅದನ್ ಬಿಟ್ಟು ಬೇರೆ ಏನು ಮಾಡ್ಬೇಡ. ಹೇ ಒಂದ್ ನಿಮಿಷ. ಇಲ್ಲಿ ನಾನು ನಿನ್ನ ಅಸಹಾಯಕ. ನನಗೆ ಗೊತ್ತು ನಾನು ಫೇಕ್ ಬಾಯ್ ಫ್ರೆಂಡ್ ಅಂತ. ಆದ್ರೆ ನಿನ್ನ ಅಮ್ಮನ ಪ್ರಕಾರ ನಾನು ರಿಯಲ್ ಬಾಯ್ ಫ್ರೆಂಡ್ ಅಲ್ವಾ? ಅಟ್ಲೀಸ್ಟ್ ನಿನ್ ಕೈ ಹಿಡ್ಕೊಳಕ್ಕೆ ಪರ್ಮಿಷನ್ ಕೊಡ್ತೀಯ ಅಲ್ವಾ? 2 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಅಂತಂದ್ರೆ ನಂಬಿಕೆ ಬರುತ್ತಲ್ವಾ? ರೈಟ್? ಅದು ಹಾ, ಸರಿ, ಓಕೆ, ಪರ್ಮಿಷನ್ ಕೊಟ್ಟೆ. ಬಟ್ ನೀನು ಜಾಸ್ತಿ ಸ್ಮಾರ್ಟ್ ಆಗೋಕ್ ಪ್ರಯತ್ನ ಪಡ್ಬೇಡ. ನಾನು ಆ ಥರ ಹುಡುಗಿ ಅಲ್ಲ. ಮತ್ತೆ ನಾನು ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಅನ್ಕೊಂಡ್ರೆ ಇವಳು ಆಲ್ರೆಡಿ ಯಾರಿಗೂ ಬುಕ್ ಆಗಿದ್ದಾಳೆ ಅನ್ನಿಸ್ತಾ ಇದೆ. ಅವನು ಯಾರು? ಅವನೇ, ದಿ ಕಾರ್ ಗುರು, ಅಸ್ರಾನಿ ಎಂಟರ್ಪ್ರೈಸಸ್ನ ಫೌಂಡರ್ ಆ್ಯಂಡ್ CEO ಇಶಾನ್ ಅಸ್ರಾನಿ. ಓ ಹೌದಾ? ಹೌದು. ಓ ಹಾ, ಸಾರಿ, ನೀನ್ ಭಿಕ್ಷುಕ ಅಲ್ವಾ, ಅದಕ್ಕೆ ಅವ್ರ ಬಗ್ಗೆ ನಿಂಗೆ ಗೊತ್ತಿರಲ್ಲ. ಇರ್ಲಿ ಬಿಡು, ಪರವಾಗಿಲ್ಲ. ಆದ್ರೆ ಏನ್ ಗೊತ್ತಾ, ಅವ್ರನ್ನ ಯಾರು ಸಹ ನೋಡಿಲ್ಲ, ಬಟ್ ಅವ್ರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಒಂದ್ ವಿಷಯ ಗೊತ್ತಾ, ಅವರು 18 ವರ್ಷ ಇದ್ದಾಗ್ಲೇ ಬೆಸ್ಟ್ ಇಂಜಿನಿಯರ್ ಆಗಿದ್ದು ಎಲ್ಲದಕ್ಕಿಂತ ಫಾಸ್ಟ್ ಹಾಗೂ ಸೇಫೆಸ್ಟ್ ಕಾರ್ನ ಡಿಸೈನ್ ಮಾಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲಾ ಸ್ಟೈಲಿಶ್ ಕಾರ್ಸ್ ನ ಡಿಸೈನ್ಸ್ ಅವರೇ ಖುದ್ದಾಗಿ ಮಾಡ್ತಾರೆ. ಅಬ್ಸಲ್ಯೂಟ್ ಜೀನಿಯಸ್, ದಿ ಕಾರ್ ಗುರು, ಮೈ ಹೀರೋ. ಇನ್ನೊಂದ್ ವಿಷಯ ಗೊತ್ತಾ, ಇಡೀ ಜಗತ್ತು ಅವ್ರು ಡಿಸೈನ್ ಮಾಡಿರೋ ಕಾರ್ಸ್ ನೋಡಿ ಪೂರ್ತಿಯಾಗಿ ಹುಚ್ಚರಾಗಿದ್ದಾರೆ. ಹೌದಾ? ಇನ್ನೊಂದ್ ಒಳ್ಳೆ ವಿಷಯ ಏನು ಗೊತ್ತಾ, ಆ ವ್ಯಕ್ತಿ ಅವ್ರ ಕೆಲ್ಸಕ್ಕೆ ಸಿಗೋ ಕ್ರೆಡಿಟ್ನೆಲ್ಲ ಅವ್ರ ಟೀಮ್ಗೆ ಮತ್ತೆ ಎಂಪ್ಲಾಯೀಸ್ಗೆ ಕೊಟ್ಬಿಡ್ತಾರೆ. ಸೋ ಸ್ವೀಟ್. ಹಾಗಾದ್ರೆ ಸಾಕಲ್ವಾ? ಅವರೇ ನನ್ನ ಫಸ್ಟ್ ಲವ್, ನನ್ನ ಮೊದಲನೇ ಪ್ರೀತಿ. ಪರವಾಗಿಲ್ಲ, ಒನ್ ಸೈಡೆಡ್ ಆಗಿದ್ರು ಪ್ರೀತಿನೇ ಅಲ್ವಾ? ಏನಂತ್ಯಾ? ಲವ್ ಇಸ್ ಲವ್. ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಮತ್ತೆ ನಾನು ಹೇಗ್ ಹೇಳಿದ್ರು ಹಾಗೆ ಮಾಡ್ಬೇಕು. ಸರಿ. ಇಷ್ಟು ದೂರ ಸರಿ ಇದ್ಯಾ? ಓ ಹಾಗೆ ನಾನು ಕೇಳಲೇ ಇಲ್ಲ, ನಿನ್ ಹೆಸರೇನು? ಇಶಾನ್ ಅವಸ್ಥಿ. ಇಶಾನ್ ಅವಸ್ಥಿ. ಓಕೆ, ಈಗ ಲಕ್ಷ್ಮಣ್ ರೇಖೆ ಎಳ್ದಾಗಿದೆ. ಅಮ್ಮನ್ ಬರ್ತ್ಡೇಗೆ ಇವತ್ತು ಗಿಫ್ಟ್ಸ್ ತಗೊಳಕ್ ಹೋಗೋಣ. ಈ ಕೆಲ್ಸ ಫಸ್ಟ್ ಮಾಡ್ಬೇಕಲ್ವಾ? ನಡಿ. ಹಲೋ ಶರ್ಲಿ, 2 ಕೋಟಿ ಗಿಫ್ಟ್ ರೆಡಿ ಮಾಡು, ಆಶಾ ಸಿಂಗ್ ಹೆಸರಲ್ಲಿ. ಮತ್ತೆ ಹೌದು, ಅದು ಹಿಂದೆ ಬೆಂಗಳೂರಿಗೆ ತಲುಪಬೇಕು. ಓಕೆನಾ? ತಿಳಿಸು. ಬಾಯ್.
ಮುಂದೇನಾಯ್ತು ಅಂತ ತಿಳ್ಕೊಬೇಕಾ? ಈಗಲೇ ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ ಮತ್ತು ಇಂಥ ಕಥೆಗಳನ್ನ ಕೇಳಿ. ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.